ಏನೋ ಊರಾಗ ಕೇಳಾಕತ್ತಿದ್ದು ಏನಿದೆ ಕರೆ ಏನೋ ಸುಳ್ಳ ಇದು ಹಾ? ಯಾಕ್ರಿ ನಿಮ್ಗೆ ಏನಾತ ಹೊಲ್ದಾಗಿಂದ ಬಂದು ಮೊಮ್ಮಕ್ಳಿನ ಹೊರಗಿಂದ ಬಂದು ಹಿಂಗೆ ಬಾಯ್ ಮಾಡಕತ್ತಿರ್ಲಿ ಏನಾತ? ಇನ್ನು ಏನಾಗ್ಬೇಕು ನಿನಗೆ ಹಾ ಏನಾಗ್ಬೇಕು? ಊರಾನ್ ಮಂದಿ ಎಲ್ಲೆಲ್ಲಿ ಕಟ್ಟಿ ಕುಂತಿರ್ತಾರಲ್ಲ ಎಲ್ಲರೂ ನಮ್ದ ಮಾತಾಡಕತ್ತಾರ ಏನಿದೆ ಕರೆನ ಸುಳ್ಳ ಇದು ಹಾ? ಹೊರಗಿನ ಮಂದಿಲಿದ್ದ ತಿಳ್ಕೊಬೇಕು ನಮ್ಮ ಮನೆ ವಿಚಾರ ನಾನು. ಅಲ್ಲ ನೀವು ಹಿಂಗೆ ಏಕಾಏಕಿ ಬಾಯ್ ಮಾಡಕತ್ರಿ ಹೆಂಗ್ರಿ? ಸರಿ ಕಲಿದ್ರಿಗೆ ಹಿಂಗೆ ಬಾಯ್ ಮಾಡಿದ್ರೆ ಚಂದನ? ಹಾಂ, ಅಲ್ಲ ಒಂದು ಕುಂತ ನಿಂತ ಮಾತಾಡ್ರಿ, ಯಾಕೆ ಹಿಂಗೆ ಚೀರಾಡಕತ್ತೀರಿ ನೀವು? ಯಾಗ ಗಂಡತನ ಹಿಂಗಾಗೈತಿ ಹಿಂಗೆ ಇಲ್ಲ ಅಂತಂದು ಹೇಳಾಕೇನಾಗಿತ್ತು ನಿನಗೆ? ಬಾಯ್ ಮುಚ್ಕೊಂಡಿದ್ದೆ ಕಡಪ್ ತುಂಬ್ಕೊಂಡಿದ್ದೇನೆ ಬಾಯ್ ನಿಂಗಿರ್ಜ ನಿಂಗೆ ಗೊತ್ತಾಗತ್ತಿಲ್ಲ ನಿನಗೆ? ವೈನಿ, ನೀವು ಈ ಕಡೆ ಬರೀಲ್ಲ ಮಾತಾಡ್ತೀನಿ. ಅಣ್ಣ ಯಾಕೆ ನೀನು ವೈನಿಗೆ ಬೇಕತ್ತಿ ನೀನು? ಯಾಕವ್ವ ನಿನ್ಗೆ ಗೊತ್ತಿಲ್ಲನೇ ಯಾಕೆ ಬೇಕತ್ತೇನೆ ಅಂತ ಹೇಳಿ? ಒಂದು ದಿನಾನು ಯಾವ ವಿಚಾರನ ಮುಚ್ಚಿಟ್ಟಾಕೆ ಅಲ್ಲಕಿ ನಿಮ್ಮ ಒಯ್ನಿ. ಹಾಂ, ಈಗ ನೋಡಿ ಇಷ್ಟೆಲ್ಲ ಮನ್ಯಾಗ ಗದ್ಲಾಗೈತಿ, ಹೊಲಸು ರಾಡಿ ಬಸ್ ಎದ್ದು ಹೋಗೈತಿ. ಅಲ್ಲ ನಾನು ಮುಂದೆ ಮುಚ್ಚಿಟ್ಟು ನೀವೇನು ಗಣಂತ್ರ ಕೆಲಸ ಮಾಡಕತ್ತಿದ್ರಿ? ನೀನು ಸಿಟ್ಟು ಕಡಿಮೆ ಮಾಡ್ಕೊ. ನೀನು ವೈನಿಗೆ ಏನೋ ಅನ್ನಕ್ಕೆ ಹೋಗ್ಬೇಡ, ಅವ್ರದ್ದು ಏನೋ ತಪ್ಪಿಲ್ಲಿದ್ರಾಗ. ನಿಮ್ಗೆ ಹೇಳ್ಬೇಡ ಅಂತ ಹೇಳಿದ್ದೆ ನಾನು. ಯಾಕವ್ವ ನಾ ಅಂಥದ್ದು ಏನು ತಪ್ಪು ಮಾಡಿ ನಿನಗೆ? ಅಲ್ಲ ಇಷ್ಟೆಲ್ಲ ನಿನಗೆ ಅಲ್ಲಿ ಹೋದಾಗ ಅವಮಾನ ಆಗೈತಿ, ಇಷ್ಟೆಲ್ಲ ಮನೆ ಬರ್ಬೇಡ ಅಂತಂದು ಇಷ್ಟೆಲ್ಲ ಒದ್ರಾಡಾರ, ಇಷ್ಟು ಮನಸ್ಸು ನೋವ್ನಾಗ ಇಟ್ಕೊಂಡಿಬ್ರು. ನನಗೂ ಏನೋ ಗಿರ್ಜಾನ್ ಮ್ಯಾಗ ಸಿಟ್ಟಿಲ್ಲ, ಇಷ್ಟೆಲ್ಲ ನೋವು ನೀವ ಇಬ್ಬರ ಮನಸ್ಸಿನಾಗ ಇಟ್ಕೊಂಡು ಕುಂತ್ರಲ್ಲ. ನಾನು ಹೊರಗೆ ನಾವು ಆಗ್ಬಿಟ್ನಲ್ಲಿ ನಿಮಗೆ ಆಗ್ಬಿಟ್ನಿಲ್ಲ ಹೊರಗೆ ನೀವು ಹಂಗಾರೆ. ಅಲ್ಲ ನಾ ಮನ್ಸಿಗೆ ನಿನಗೆ ಬೇಜಾರಾಕತ್ತಂತ ಹೇಳಿ ಪಾಪ ವೈನಿ ಯಾವತ್ತ ಹೇಳಾಕತ್ತಂದು ನಿನ್ನ ಮುಂದೆ ಬರಾಕತ್ತಿದ್ರು ಅವ್ರು. ಹೇಳ್ಬಿಡ್ತೇನೆ ನಿಮ್ಮ ಅಣ್ಣಗನ ಯಾವ ವಿಚಾರನ ಮುಚ್ಚಿಡಂಗಿಲ್ಲ, ಇಷ್ಟು ದೊಡ್ಡ ಜಗಳ ಆಗೈತಿ, ನಾ ಹೇಳ್ಬಿಡ್ತೇನೆ ತಂದು ಅನ್ನಕತ್ತಿದ್ರು. ಸುಮ್ಮನೆ ಬ್ಯಾಡ ವೈನಿ, ನಾ ಏನು ಇವತ್ತಿರುವಾಕಿ, ನಾ ಗಂಡ ಮನೆಗೆ ಹೋಗುವಾಕಿ ಬೇಡ. ನನ್ನ ಮನಸ್ಸಿಗೆ ಯಾಕೆ ಮತ್ತೆ ನೋವು ಮಾಡೋದು, ಮತ್ತೆ ಹೋಗಿ ಅಲ್ಲಿ ಕೇಳಕ್ಕೆ ಹೋದ್ಗಿದಾನ ಬೇಡ ಅಂಥೇಳಿ ನೀವು ಮತ್ತೆ ಈಗ ಮೊದಲ ಮನಸ್ತಾಪಗಳನ್ನ ರಗಡದವು ನಿಮಗೆ ಅವ್ರಿಗೆ. ನನ್ನ ಸಂಬಂಧ ಮತ್ತೆ ನೀವು ಮತ್ತೋಟ ಮನಸ್ತಾಪ ಮಾಡ್ಕೋಬೇಡ್ರಿ ಅಂತಂದು ನಾನು ಹೇಳಕ್ಕೆ ಹೋಗ್ಬಿಡಂದ್ಯನ್ನ. ವೈನಿದು ಏನೂ ತಪ್ಪಿಲ್ಲಿದ್ರಾಗ. ವೈನಿ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಬಂದು ನೋಡ ಎಷ್ಟು ಮಂದಿಗೆಲ್ಲ ಮನ್ಸಿಗೆ ನೋವು ಮಾಡಕತ್ಬಿಟ್ಟು ನೋಡ, ಬರಬಾರ್ದಿತ್ತು ಅನ್ಸಾಕತ್ತೈತೆ ನನಗೀಗ. ಅವತ್ತೇ ಹೇಳಿದ್ರು ನಿಮ್ಮ ಅಣ್ಣನ ಮುಂದೆ ಒಂದು ವಿಚಾರನ ಯಾವತ್ತು ಈವರೆಗಿನೂ ನನ್ನ ತವ್ರ ಮನಿದು ನಾನು ಏನಾರು ನನಗೆ ಹಿಂಗಾದ್ರೆ ಅಲ್ಲ ಏನಾರು ಆದರೂ ಆತು, ಸಂತೋಷ ಆಯ್ತು, ಏನೋ ನಂಗೆ ಮನಸ್ಸಿಗೆ ದುಃಖ ಆಯ್ತು, ಅಲ್ಲಿ ಏನಾಯ್ತು ಒಟ್ಟು ಹಿಂಗೆ ಏನು ನಡೆದ್ರು ನಾನು ನಿಮ್ಮ ಅಣ್ಣನ ಮುಂದೆ ಒಟ್ಟು ಹೇಳ್ದೆ ಇರಂಗಿಲ್ಲ. ನನಗೆ ಮನಸ್ಸು ತಡಿವಲ್ದವನ ಹೇಳ್ತೀನಿ. ನಾಳೆ ಬೇರೆದವ್ರಿಂದ ಮೂರನೇದವ್ರಿಂದ ವಿಚಾರ ಗೊತ್ತದಾಗ ಅವ್ರ ಮನಸ್ಸಿಗೆ ಕೆಟ್ಟ ಬಾಳಕತಿ, ಅವಾಗ ನಾನು ಅವ್ರ ಮುಂದೆ ನಿಂತು ಉತ್ತರ ನಂಗೆ ಕೊಡೋಕ್ಕಾಗೋದಿಲ್ವಾ ಅಂತಂದು ಅವತ್ತೇ ಹೇಳಿದ್ರು ಅವ್ರು. ನೋಡಿ ಅವ್ರ ಕಣ್ಣರಿಗೆ ಕಾರ್ ನಾನೇ ಆಗ್ಬಿಟ್ಟು ನೋಡು. ಅಲ್ವಾ ನನಗೇನು ಗಿರ್ಜಾನ್ ಮ್ಯಾಗ ಸಿಟ್ಟಿಲ್ಲ, ಆಕಿ ಹಂಗದಾಳ ಏನು ಅಂತಂದು. ಆಕಿ ಇವತ್ತಲ್ಲ ನನ್ನ ಲಗ್ನ ಅದು ಯಾವಾಗ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲಲ್ಲ, ಆಕಿ ನನ್ನ ಹೆಂಡತಿಯಾಗಿ ಬಂದ್ಲಲ್ಲ, ಎಷ್ಟೋ ನನ್ನ ಮನಸ್ಸಿನ ಭಾರ ಕಡಿಮೆ ಮಾಡ್ತಿದ್ಲಕ್ಕೆ. ನಂಗೆ ಮನಸ್ಸಿಗೆ ನೋವು ಆತಂದ್ರೆ ಬಿಡ್ರಿ ಅಂತಂದು ಒಂದು ಬೆಟ್ಟದಂಥ ಒಂದು ಸಮಸ್ಯೆನ ಮಂಜು ನಂಗೆ ಕರಗಿಸ್ತಿದ್ಲಕ್ಕೆ. ಅಷ್ಟು ಆಕಿ ಧೈರ್ಯದಕ್ಕೆ ಆಕಿ ಇಂಥದ್ದು ನನ್ನ ಮುಂದೆ ಹೇಳಿಲ್ಲಲ್ಲ ಇಷ್ಟೆಲ್ಲ ಆಗೈತೆ ಅನ್ನೋದು ಒಂದೇ ಬೇಜಾರು ನನಗಷ್ಟೇ. ವೈನಿ ಸುಮ್ಮನೆ ಆಗ್ರಿ, ಅಳಕ್ಕೆ ಹೋಗ್ಬೇಡ್ರಿವಾ ನೀವು. ನೀವು ಹತ್ರ ನನಗೆ ಮನಸ್ಸಿಗೆ ಭಾಳ ಬೇಜಾರಾಕತ್ರಿ. ವೈನಿ ಅಳಕ್ಕೆ ಹೋಗ್ಬೇಡ್ರಿ. ನೀವು ಹಿಂಗೆ ನಿಂತ್ರೆ ಹಂಗ್ರಿ ಮಾತಾಡ್ರಿ, ಏನಾರ ನೀವು ಹಿಂಗೆ ಕಟ್ಟಿಗೆ ಆಗಕ್ಕೆ ಹೋಗ್ಬೇಡ್ರಿ. ವೈನಿ ಏನು ಅಣ್ಣನ ಮ್ಯಾಗ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಏನೋ ನನ್ನ ಮ್ಯಾಗಿನ ಪ್ರೀತಿ ಹಂಗೆ ಒದ್ರಾಡಕತ್ತಾನ, ಬೇಜಾರಾಗ್ಬೇಡ್ರಿ. ನೀವು ಅಳಕ್ಕೆ ಹೋಗ್ಬೇಡ್ರಿ, ಮೊದಲು ಕಣ್ಣೀರು ಒರೆಸ್ಕೋರಿ. ಇಲ್ಲವಾ ನನಗೆ ಎದಕ್ಕೂ ಬೇಜಾರಿಲ್ಲ, ನನಗೆ ಎದಕ್ಕೂ ಬೇಜಾರಿಲ್ಲ. ಮೂರನೇದವ್ರಿಂದ ಗೊತ್ತಾತಲ್ಲ ನಿಮ್ಮ ಅಣ್ಣಗೆ ಮನಸ್ಸಿಗೆ ಇಷ್ಟು ಬೇಜಾರಾತಲ್ಲ ಅಂತಂದು ಅದೊಂದು ಮನಸ್ಸಿಗೆ ಬೇಜಾರಾಗ್ತದ್ವಾ. ನಿಮ್ಮನ್ನು ಬೈದಿದ್ದಕ್ಕೆ ನನಗೇನು ಎಂದೂ ಮನಸ್ಸಿಗೆ ಬೇಜಾರಾಗಲ್ಲ. ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ? ಗಂಡ ಹೆಂಡತಿಗೆ ಬೈದಿರತೈತಿ, ನಾ ಏನು ಅದನ್ನ ಮನಸ್ಸಿಗೆ ಏನು ಹಚ್ಕೊಂಡಿಲ್ವಾ? ನನ್ನಿಂದ ನೋಡು ನೀವು ಜಗಳ ಮಾಡುವಂಗಾತು. ಸುಮ್ಮನೆ ಇರುವ. ಅಲ್ಲ ನಿನಗೆ ಯಾರು ಏನು ಅಂದೇವಣ್ಣ ನಾವು ನಿನ್ನಿಂದನೂ ಹಿಂಗಾತ ಅಂತೇಳಿ? ಅವ್ರಿಗೆ ಈಗ ಕಳ್ಳ ಅನ್ನೋದೊಂದು ಇರುತ್ತಲ್ವ. ಈಗ ಮತ್ತು ತಂಗಿಗೆ ಇಷ್ಟೆಲ್ಲ ಮನಸ್ಸಿಗೆ ತ್ರಾಸಾಗೈತಿ, ಈಗ ತವ್ರ ಮನೆಗೆ ಅಂದಾಗ ಯಾವ ಅನ್ನಗಳಿಗೆ ಬೇಜಾರಾಗಂಗಿಲ್ಲ ಹೇಳಿ. ನೀ ಬೇಜಾರಾಗಕ್ಕೆ ಹೋಗ್ಬಿಡವ. ನಾ ವೈನಿಯರು ಹೇಳೋದು ನಂಗೆ ಕಣ್ಣಾಗ ನೋಡೋಕ್ಕಾಗಲ್ದು. ಅವ್ರಿಗೆ ಮೊದಲು ನೀನು ಸಮಾಧಾನ ಮಾಡಪ್ಪ. ನೀನು ಏನೇ ಇದ್ರೂ ವಿಚಾರ ಹಿಂದಗಡೆ ಮಾತಾಡೋಣ, ಮೊದ್ಲು ಅವ್ರನ್ನ ಸುಮ್ಮನೆ ಮಾಡಪ್ಪ. ನೀನು ಮಾತಾಡೋಣ ಏನಾರು ಹಂಗೆ ಹಿಂಗೆ ನಿಂತ್ರೆ ನೀನು ಇರ್ಲಿ ಬಿಡುವ. ಅವ್ರಿಗೆ ಮನಸ್ಸಿಗೆ ಬಾ ಬೇಜಾರಾಗೈತಿ, ಅವ್ರಿಗೆ ಸಿಟ್ಟು ಕಡಿಮೆ ಆತಂದ್ರೆ ಅವರ ಮಾತಾಡ್ತಾರೆ. ಸರೋಜನಿ ಏನೋ ಅವ್ರು ಒತ್ತಾಯ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಅವ್ರ ಸಿಟ್ಟು ತಾನಾಗಲೇ ಕಡಿಮೆ ಅಲ್ಲ ಅವ್ರಿಗೆ. ನನ್ನ ಹೆಂಡತಿ ಇವತ್ತದ್ದು ನನ್ನಿಂದ ಕಪ್ಪಡುವಂಗೆ ಆಗ್ಬಿಡುತ್ತೆ ನೋಡಿ. ಹಂಗೆ ಏಕಾಏಕಿ ಏನು ವಿಚಾರ ಗೊತ್ತಿರ್ಲಾರ್ದಂಗೆ ನಾನು ಏಕಾಏಕಿ ಬಂದಕ್ಕಿಗೆ ಬೈದಾಡಕತ್ಬಿಟ್ನೆ. ತಪ್ಪತ್ತು ಗಿರ್ಜ, ಕ್ಷಮಿಸು, ದಯವಿಟ್ಟು ಕ್ಷಮಿಸುವ. ನನ್ನ ಆಳಕ್ಕೆ ಹೋಗ್ಬಿಡು. ಸುಮ್ಮನಾಗಿ ನೀ ಮೊದಲು ಸುಮ್ಮನಾಗಿ ನೀ ಹಿಂಗಿರೋದು ಮೊದಲು ನನಗೂ ನೋಡೋಕ್ಕಾಗೋದಿಲ್ಲ. ಬರ್ರಿ ಕಮ್ಲಕ್ಕ. ಯಾಕಾಗಿರ್ದೆ ಏನಾತ? ಏನೂ ಇಲ್ಲ ಬರ ಕಮ್ಲಕ್ಕ. ಕಣ್ಣಾಗ ಏನೋ ಧೂಳು ಬಿದ್ದಂಗೆ ಆತವ, ಅದು ಕಣ್ಣಿಗೆ ಏಕ ನೀರು ಕಡದಂಗೆ ಆಕತ್ಬಿಟ್ಟದ ಕಣ್ಣು. ಏನಿಲ್ಲ ಬಾರವ. ನಿನ್ನ ಇಷ್ಟ ಅರ್ಥ ಮಾಡ್ಕೊಂಡು ನೀನು ನನಗೆ ಹೇಳ್ತಿ ಯಾವ ಹೊತ್ತನೆ ಹೆಂಗೆ ಇರ್ತಾಳೆ ಏನು ನನಗೆ ಗೊತ್ತಾಗೋದಿಲ್ಲನೆ. ನೀ ಅಳಾಕತ್ತಿದ್ದು ಗೊತ್ತಾಗತ್ತೆ ನನಗೆ, ಕಣ್ಣಾಗ ಕಸರು ಬಿದ್ದಿದ್ದು ಗೊತ್ತಾಗತ್ತೆ ನನಗೆ. ಇಷ್ಟ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದೆ. ನನಗೆ ಹೇಳತ್ತೆ ಹೆಂಗೆ ಅಂತ ನನಗೆ ಗೊತ್ತೈತಿ. ನೀನು ಯಾಕೆ ಅಳಾಕತ್ತಿ ಈಗ? ಯಾಕೆ ಅಮಲಪ್ಪನ? ಯಾಕೆ ಗಿರಿಜಾ ಹಿಂಗೆ ಸಪ್ಪಗಳ? ಏನಿಲ್ಲ ಬಿಡ್ರಿ ಕಮಲಕ್ಕರ, ನಾ ಹಿಂದೂ ಮುಂದೆ ಹಂಗೆ ಏನು ವಿಚಾರ ಮಾಡಲಿಲ್ಲ ಏನಿಲ್ಲ. ಹಂಗೆ ಈ ಊರಾಗ ಹೊಲಸು ರಾಡ್ ಎದ್ದಾವಲ್ರಿ ಇವು ನಮ್ಮ ಮನಿದು, ಅವ್ರು ಹಿಂಗೆ ಮಾತಾಡಕತ್ ಕೂಡಲೇ ನನಗೂ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ಹಂಗೆ ಬಂದಕ್ಕೆ ನಾ ಏನಂತನೂ ಕೇಳಿಲ್ಲ, ಹಂಗೆ ಒದ್ರಾಡ್ಬಿಟ್ಟೆ ರೀ ಈಕಿಗೆ. ನಾಗ ಗಿರಿಜಾ ನೀನು ಎಷ್ಟು ಬುದ್ಧಿ ಹೇಳ್ತಿ ಸರೋಜಾಗ ಹಿಂಗೆ ಅಳಾಕತ್ಲು. ಎಷ್ಟು ಬುದ್ಧಿ ಹೇಳಿದ್ನ ಯಾಕಂಬ್ಲಕ್ಕ ಅಂತಂದಾಗ ನಂಗೆ ಎಷ್ಟು ಖುಷಿ ಆಯ್ತವ. ಹಿಂಗೆ ಇರ್ರಿ ನೀವು ಅಂತಂದು ಹೇಳೇನಿಲ್ಲ. ಇನ್ನು ಹಿಂಗೆ ಅಳೋದನ್ನ ಈಗ ಇಷ್ಟು ನೀನ ಧೈರ್ಯ ಕಟ್ಟಿ ನಿಂತ್ರೆ ಹಂಗೆ ಮೊದಲು ಸುಮ್ಮನಾಗ ನೀನು. ಏನ ಗಂಡು ಮಕ್ಕಳು ಹೊರಗಿಂದ ಯಾವುದೋ ಒಂದು ಸಿಟ್ಟಿಲೆ ಬಂದಿರ್ತಾರ, ಅವ್ರು ಅವನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದವ.
ಏನಿಲ್ವಾ ಕಮಲಕ್ಕ, ನನಗೇನು ಅವರು ಅಲ್ಲ ಎಷ್ಟು ಬಯಸ್ಕೊಂತೀನಿ ನಾನು, ನನಗೇನು ಅದೇನು ಬೇಜಾರಿಲ್ಲ. ನನ್ನಿಂದ ಅವ್ರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತಲ್ಲ, ಇಂಥ ಒಂದು ದೊಡ್ಡದು ಇಷ್ಟು ಮನೆ ಜಗಳ ಆತ ಮುಚ್ಚಿಟ್ನಲ್ಲ ಅಂತ ಅದು ನನಗದ ಮನಸ್ಸಿಗೆ ಭಾಳ ಬೇಜಾರಾಗಕತ್ಬಿಟ್ಟೈತಿ. ರೋಜಾ ಬಾರವ, ನಾವು ಹೊರಗೆ ಹೋಗೋಣ ಅಂತ ಬಾಯ್ಲಿ. ಹ್ಞೂ ರೀ ಕಮಲಕ್ಕರ, ಬಂದೆ ರೀ. ಕಮಲಕ್ಕರ ಏನಿಲ್ಲ, ಅವರು ಒಂದಿಟ್ಟು ಗಂಡ ಐತಿ ಮಾತಾಡ್ಲಿ ಬಿಡುವ. ಅಕ್ಕ ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡಾಕಿ ಗಿರ್ಜಾ. ಮಲ್ಲಪ್ಪನ ಸಮಾಧಾನ ಮಾಡ್ಲಿವ ಈಗ, ಮತ್ತು ಅವನಿಂದ ಮನಸ್ಸಿಗೆ ಆಕಿಗೂ ಬೇಜಾರಾಗೈತಲ್ಲ, ಅದಕ್ಕೆ ನಾನು ಹೊರಗೆ ಕರ್ಕೊಂಬಂದಿವ ನಿನ್ನ. ಗಿರ್ಜಾ ತಪ್ಪತ್ತಾನಂದು ನಾ ಇನ್ನೊಮ್ಮೆ ಹಂಗೆ ಬೇಯಕ್ಕೆ ಹೋಗೋದಿಲ್ಲ ತಗೋ. ಹಿಂದೆ ಮುಂದೆ ವಿಚಾರ ಮಾಡಿ ಮಾತಾಡ್ಬೇಕು. ಅದಕ್ಕೆ ದುಡುಕಿ ಯಾವ ನಿರ್ಧಾರನೂ ತಗೋಬಾರ್ದು, ಸಿಟ್ಟಿನಕಾಯಿ ಬುದ್ಧಿ ಕೊಡಬಾರ್ದು ಅನ್ನೋದು ಈಗ ಗೊತ್ತಾಯ್ತು ನನಗೆ. ಇರ್ಲಿ ಬಿಡ್ರಿ, ನನ್ನಿಂದ ನಿಮಗೆ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಇಷ್ಟು ದೊಡ್ಡ ವಿಷಯ ನಾ ಮುಚ್ಚಿಟ್ಟೆಲ್ಲ ಅದ ಒಂದು ಇದಷ್ಟು ನನಗೆ ಏನಿಲ್ಲ ರೀ. ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇರ್ತೈತೆ ಬಿಡು. ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೊತೀರಿ ನೀವು? ನಿಮ್ಮನ್ನು ಬಿಟ್ಟು ನನಗೆ ಯಾರು ಅದಾರ? ನನ್ನ ಬಿಟ್ಟು ನಿಮ್ಗೆ ಯಾರು ಅದಾರ? ಯಾಕೆ ನೀವು ಹಂಗಿದ್ರೆ ಮಾಡ್ತೀರಿ? ಸುಮ್ಮನೆ ರೀ. ನಾನು ನಿನಗೆ ಬೇಜಾರು ಮಾಡೀನಿ, ನಾ ಸಮಾಧಾನ ಹೇಳ್ಬೇಕು. ಇಷ್ಟು ದುಃಖ ಆದರೂ ನನಗೆ ನೀ ಸಮಾಧಾನ ಹೇಳ್ತೀಯಲ್ಲ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟಂತ ನನ್ನ ಮ್ಯಾಲೆ ನನಗೆ ಬೇಜಾರಾಗತೈತಿ ಪಾತಾಗಿರ್ಜಾ. ಇರ್ಲಿ ಬಿಡ್ರಿಪ್ಪ, ಏನಾಯ್ತು? ಏನಿದ್ದೀರಾ ಹೊಸದ ನನಗೆ ಬಯಸ್ಕೊಳ್ಳೋದು? ಆದರೂ ಈಗ ನಾವು ಗಂಡ ಅಂತಿದ್ದಾಗ ಬೈದಾಡೋದ ಬೇರೆನಾ? ಈಗ ನಮ್ಮ ತಂಗಿ ಇದ್ರಿಗೆ ನಾನು ಬೈಬಾರ್ದಿತ್ತ, ಬೈದ್ಬಿಟ್ಟೆ. ತಪ್ಪಾತ. ಓ ಇಷ್ಟನೇನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ಲ. ನಾ ಎಂದರ ನಿಮಗೆ ನೀವು ಯಾಕೆ ಬೈತೀರಿ? ನಿಮ್ಮ ತಂಗಿದ್ದ ಬೇಯಬೇಡ್ರಿ, ನಮ್ಮವು ಇದ್ದ ಬೇಯಬೇಡ್ರಿ, ನನಗೆ ನೀವು ಹಿಂಗೆ ಮರ್ಯಾದೆ ಕೊಡ್ಬೇಕು, ಅಲ್ಲ ನೀವು ಹಿಂಗೆ ನೀವು ಇರಬೇಕು ಅಂತ ನಾ ಏನಾರು ನಿಮ್ಗೆ ಹೇಳೇನ? ಅಲ್ಲ ಮತ್ತು ಈಗ ಗಂಡ ಅನ್ನೋ ಅಧಿಕಾರ ನೀವು ಚಲಾಯಿಸ್ತೀರಲ್ಲ, ಈಗ ನನಗೆ ಅದು ಖುಷಿ. ಈಗ ನಿಮ್ಮ ಮನ್ಯಾಗ ನಾವು ಒಬ್ಬೇಕು ಅನ್ನೋದು, ಈಗ ಪ್ರತಿ ಹೆಣ್ಣಿಗೂ ಒಂದು ಕಷ್ಟ ಅಂತ ನಿಂತಾಗ, ಒಂದು ಕಷ್ಟ ಅಂತ ಬಂದಾಗ ಈ ಗಂಡ ಹೆಂಡತಿ ಪರ ನಿಂತಿರ್ತಾನೆ. ಈಗ ಮನೆಯವ್ರು ಎಷ್ಟು ನಮ್ಮ ಎದುರು ಹಾಕೊಂಡಾರಂದ್ರು ನೀವು ಒಬ್ರು ಗಂಡನವ್ರು ನಮ್ಮ ಪರ ಇರ್ತೀರಲ್ಲ, ಅದ ಖುಷಿ ನನಗಷ್ಟೇ. ನೀವೇನು ನನಗೇನಾರ ಬೇಕತ್ತೀರೇನ? ನಡೆದ ವಿಷಯ ಹೇಳಾರ್ದ ಕಷ್ಟ ನೀವು ಬೇಜಾರಾಗಿ ಬೈದಿರಷ್ಟೇ. ನನಗೇನೋ ಬೇಜಾರಿಲ್ಲ, ಒಂದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆತ ಅಷ್ಟೇ ರೀ, ಏನಿಲ್ಲ. ಹಂಗಾರ ಕರೆಗೂ ನನ್ನ ಮೇಲೆ ಬೇಜಾರಿಲ್ಲ ಹೌದಿಲ್ಲ? ಮೂರು ಮತ್ತು ತಪ್ಪಾತಾ? ನನಗೆ ಬೇಜಾರಿಲ್ಲ ಬಿಡ್ರಿ, ಏನೂ ಬೇಜಾರಿಲ್ಲ ನನಗಷ್ಟೇ. ನೀವು ಮನಸ್ಸಿಗೆ ಬೇಜಾರಾಗ್ಬೇಡ್ರಿ ಅಷ್ಟೇ. ನೀವು ಬೇಜಾರಾದ್ರೆ ನನಗೆ ಬೇಜಾರಾಕತ್ತಷ್ಟೇ. ಮೊದ್ಲು ನಕ್ಕೊಂತ ಹೋಗ್ರಿ ಹೊರಗೆ. ಅಯ್ಯೋ ಮಲ್ಲಪ್ಪಗೇನು ಹೊಡೆದು ಬಿಡಲೇನ ಗಿರ್ಜವ ನೋಡ ಮಗ ಸಪ್ಪ ಇಟ್ಕೊಂಡು ಅಡ್ಡಾಡಕತ್ತಾನಂತ ಹೇಳಿ ಮತ್ತೆ ನಾನು ಬೇಸ್ಟ್ ಹೇಳ್ಬೇಡ್ರಿ ನೀವು ಊರಾಗ ಮತ್ತೆ. ಏನು ಸಣ್ಣ ನೋಡ್ಬೇಕತ್ತೆ? ಹಾಂ ನಿಮ್ಮ ತಪ್ಪಾತು ನನಗೆ ಸಾಧ್ಯ ಆದ್ರೆ ಕ್ಷಮಿಸಷ್ಟೆ. ಹಾಂ ಆತು, ನಿಮ್ಮನ್ನ ಕ್ಷಮಿಸ್ಬೇಕಂದ್ರೆ ನಂಗೆ ಸಜ್ಜಿ ಮುಂದೆ ಮಿರ್ಚಿ ಬಜ್ಜಿ ತಂದು ಕೊಡ್ರಿ. ಅಷ್ಟೇನ? ನಾನು ಐತೆ ಸಿಟ್ಟು ಕಡಿಮೆ ಆಗ್ಬೇಕಂದ್ರೆ ಮಿರ್ಚಿ ಬಜ್ಜಿ ತರ್ಬೇಕು ನಾನೀಗ. ಹಂಗಾರೆ ಆತ ಈ ಸದ್ದ ಹೋಯ್ತಂಬರ್ತೇನೆ. ಬಿಸಿ 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 ಚಾ ನಾನೇ ಮಾಡ್ಕೊಡ್ತೇನೆ ನಿಮ್ಗೆ ಇಷ್ಟ್ರಿಗೆ. ಆತ? ಆಯ್ತು ತೋರಿ, ಹೋಗ್ಬರ್ರಿ. ಗಿರ್ಜಾ ಏನ್ರಿ? ಆಯಾವು ಇವು ಅಲ್ರಿ ಅದು ಐ ಲವ್ ಯು ರೀ. ಅಯ್ಯೋ ನಾನೇ ಹೇಳ್ಬಿಟ್ಟು ನೋಡಿ. ಅಯ್ಯೋ ಬಾಯಿಲಿದ್ದ ಕೇಳ್ಬೇಕಂತಾನೆ ನಾನು ಹಂಗೆ ತಪ್ಪ ಹೇಳಿದ್ದೆ. ಮಿರ್ಚಿ ಬಜ್ಜಿ ತೊಂಬರ್ತೇನೆ. ಹ್ಞೂ ರೀ ತೊಂಬರ್ರಿ. ಅಯ್ಯ ಏನು ಮಲ್ಲಪ್ಪಣ್ಣ ಏನು ನಾಚ್ಕೊಂಡು ಹೊಂಟ್ಬಿಟ್ಟಾನ? ಕನ್ನ ನೋಡಕ್ ಬಂದಾಗ ಹೆಣ್ಮಕ್ಳು ನಾಚ್ತಾರಲ್ಲ ಹಂಗೆ. ಮಲ್ಲಪ್ಪಣ್ಣರೇ ಕಮಲಕ್ಕರ ಬಂದಿರಿ. ಮಿರ್ಚಿ ಬಜ್ಜಿ ತೊಂಬರ ಕೊಟ್ಟೇನ್ರಿ. ನೀವು ಮನೆಗೆ ಹೋಗ್ಬೇಡ್ರಿ, ಇಷ್ಟು ಕೊಟ್ಟೆ ತಿನ್ನತ್ತ ಬಂದಿರಿ. ಏನು ಹೊಸ್ದಾಗ ಕನ್ನೆ ನೋಡಕ್ ಬಂದ ನಾಚ್ತಾರಲ್ಲ ಹಂಗೆ ನಾಚ್ಕೊಂತ ನಿಂತ್ಬಿಟ್ಟಿ? ಬಿಡ ಕಮಲಕ್ಕ, ಹಂಗೆ ಇರೋದ ನಮ್ದು. ಏನು ನೋಡ್ತಿಲ್ಲ ನಮ್ದು ಹಂಗೆ ಜಗಳ. ಅಥವಾ ಇಷ್ಟು ಚಂದ ನಕ್ಕೋತಾ ಇದಿರಲ್ಲ ಗಂಡ ಐತಿ ಸಾಕು. ಯಾರ ದೃಷ್ಟಿನೂ ಬೀಳದೇ ಇರಲಿ, ನಿಮ್ಗೆ ಆರಾಮಿರ್ರಿ. ಕಮಲಕ್ಕ ಕುಂದರ ಅವಲ್ಲವ ನಾನು ಹೋಗ್ತೀನಿ. ಅಯ್ಯಮ್ಮ ಭಾಳ ಖುಷಿ ಆತ್ರಿ, ನೀವೆಲ್ಲ ದುಕಾನ ಮರದ ಖುಷಿಲಿಂದ ಅದಿರಲ್ಲ, ಅಷ್ಟ ಸಾಕ್ರಿ ನನಗೆ. ಮಲ್ಲಪ್ಪನ ಹಂಗೆ ನಾಚ್ಕೊಂತ ಓಡ್ಕೊಂತ ಹೋದ್ನ ಕಮಲಕ್ಕರ ಮಿರ್ಚಿ ಬಜ್ಜಿ ತರಕ್ ಹೊಂಟೇನ್ರಿ ಅಂತಂದು. ಏನು ಕರೇನು? ಏನು ತರಕಶೀನಿ? ಹ್ಞೂ ಮತ್ತೆ ನನಗೆ ಅಳಿಸಿದ್ನಲ್ಲಿ ನನ್ನ ಗಂಡ, ಮತ್ತು ಅದಕ್ಕೆ ತಂಬ ಅಂತಂದು ಮಿರ್ಚಿ ಬಜ್ಜಿ ತರಕಶಿದೆ. ನಾನು ಅದಕ್ಕೆ ಏನು ಮಾಡತ್ತಾರ ಅಂತ ಬನ್ನಿ. ಆತು ಬಿಡುವ, ನೀವು ತಿನ್ರಿ, ಏನು ಬರ್ತೇನೆ ತೋ, ನಮಗೆ ಕೆಲಸ ಐತೆ, ಹಂಗೆ ಬೆಟ್ಟೆಗೆ ಹೋದ್ರೆ ತಂದು ಬಂದೆ. ಕಮಲಕ್ಕ ಕುಂದುರ್ವಾ ನೀನು, ಹಂಗೆ ಮನೆ ಕೆಲಸ ಇರುವ ಕುಂದ್ರಿ, ತಿಂದು ಹೋಗಿ ಅಂತ. ಕಮಲಕ್ಕರ ಕುಂದರಿ, ಹಂಗೆ ಮನೆ ಕೆಲಸ ಇರುವರಿ ಕುಂದರಿ ನೀವು. ಹೊಕ್ಕಿನೇ ಸರ ಜಾಕಳದ ಹಿಂಡುದೈತೆ, ಹೊಕ್ಕಿನಿ ಹೋಗಿ ಅಂತ. ನೀವು ಕುಂದ್ರು ಕಮಲಕ್ಕ, ಮತ್ತು ನಂಗೆ ಬೇಜಾರಕತ್ ನೋವು ಮತ್ತೀಗ. ಹ್ಞೂ ಆಯ್ತು ಬಿಡ, ಹಂಗಾರೆ ಕುಂದಿರ್ತೇನೆ ಬಿಡ. ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಸಲ್ಲೀಲಿಗೆ ಈ ಸೃಷ್ಟಿಯ ಚಪ್ಪಾಳೆ ತಟ್ಟೋ ವೇಳೆ ಹೇಗೋ ಏನೋ ಪ್ರೀತಿ ಬಂತ, ನೀನೇ ನನ್ನ ಬಾಳು ಅಂತ. ಶೀಲಾ, ಏ ಶೀಲಾ, 10 ಸರ ಹೋದ್ರದಾಗ ಒಮ್ಮೆ ಓರಿ ಎತ್ತಿಯಾರ ಅಂತ ಹಾಕಿ ಗಂಟ್ಲ ನೋವು ಮಾಡ್ಕೊಳ್ಳೋದಿಲ್ಲ, ಏನಿಲ್ಲಕಿ ರಾಣಿ ಹೇಳಿಲ್ಲಕಿ. ಹಾಂ ಒಂದು ಕಪ್ ಚಾ ಮಾಡ್ಕೊಂಬ ಹೋಗು. ಆಗಲ್ಲಿದ್ದ ಕೇಳಾಕತ್ತೇನಿ, ಏನು ಒಂದು ಕಪ್ ಚಾ ಕಾಸೋದು ಎಷ್ಟದ್ದಾವತ್ತೇವ ನಿನಗೆ? ಹೌದು ಅಂದಂಗೆ ಇಷ್ಟು ಟಿಪ್ ಟಾಪ್ ರೆಡಿಯಾಗಿ ಎಲ್ಲಿ ಹೊಂಟಿ ನೀನು? ಐರಿ ಅತ್ತಿಯಾರ ಎಲ್ಲರ ಹೊಂಟ್ರಸ ಚಂದ ನೀಟಾಗಿ ರೆಡಿಯಾಗಿ ಹೋಗ್ಬೇಕನ್ರಿ. ಮನ್ಯಾಗಿದ್ದಾಗ ಏನು ರೆಡಿ ಆಗ್ಬಾರ್ದನ? ತೆರೆ ಹರ್ಕೊಂಡು ಹುಚ್ಚಿಕತೆ ಹಿಂಗೆ ಇರ್ಬೇಕನ್ನ ನಾನು? ನೋಡಿವ್ರನ್ನ ನಾ ಒಂದು ಪ್ರಶ್ನೆ ಕೇಳಿ ನಿನಗೆ, ಇಷ್ಟು ರೆಡಿಯಾಗಿ ಎಲ್ಲಿ ಹೊಂಟಿ ಅಂತ. ಎಲ್ಲಿ ಇಲ್ರಿ ಮನ್ಯಾಗ ಇರ್ತೇನೆ ಅಂತ ಹೇಳ್ಬಿಟ್ರೆ ಮಾತಾ ಹೋಗೋದು ಹೋತು. ಎಷ್ಟರ ಬೆಳೆಸ್ತಿದ್ದಿ ನೀನು, ಎಷ್ಟರ ನಾಲ್ಕು ಉದ್ದಿದ್ದಿ ತಿಂದು ಏನು ತಾನ? ಅಯ್ಯವ್ವ
ಅಲ್ಲ ಎಲ್ಲರೂ ಹೊಂಟ್ರೆ ನಿಮ್ಗೆ ಗೊತ್ತಿರ್ಲಾರ್ದಂಗೆ ಹೋಗ್ತೀನಿ ನಾ ಏನಾರ ಹೊಸಲ ದಾಟಿ ಹೊರಗೆ ಅರ್ಬಿ ಒಣಕಕ್ಕೆ ಹೋದ್ರು ಎಲ್ಲಿ ಹೊಂಟಿ ಅಂತ ಕೇಳ್ತಿ ಮತ್ತೆ ನಾ ಎಲ್ಲಿ ಹೊಂಟ್ರೆ ಗೊತ್ತಾಗೋದಿಲ್ಲ ನಿಮಗೆ ಹೋಗಂತ ಚಾ ಮಾಡ್ಕೊಂಬ ಹೋಗು ಏನು ಚಾ 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 ಅಂತೀರಿ ನೀವು ಯವ್ವ ನಾಳಿದ್ದಂಕ್ರ ಒಂದು ಥರ್ಮಸ್ನ ಕಾಸಿ ಅದನ್ನೊಂದು ಕೊಳ್ಳೆಗೆ ಹಾಕೊಂಡು ಕುಂತು ಬಿಡ್ರಿ ಅಲ್ಲೇ ಕಪ್ ಇಟ್ಕೊಂಡು ಹೊಳ ಮಳ ಮಾಡೋ ಕೆಲಸ ಬಿಟ್ಟು ಬರೀ ಚಾ ಚಾ ಮಾಡೋದು ಆಗೈತೆ ಬರೀ ಏಯ್ ಬಾಯಿಲ್ಲ ನಿನಗೆ ಕೊಳ್ಳೆಗೆ ಹಾಕಿ ನಿಂದ್ರಸ್ತೇನೆ ನಾ ಯಾಕೆ ಕೊಳ್ಳೆಗೆ ಹಾಕೊಂಡಿರ್ಲಿ ನೀನು ಎದಕ್ಕೆ ತಂದೇನಂತ ಮಾಡಿ ನೆಮ್ಮದಿನೇ ಇಲ್ಲ ಎತ್ತಿಲಿದ್ದ ಏನ್ ಕಾಟ ಏನ್ ತಾನ ಯವ್ವ 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 ಏನ ಗುಣಗಾಕತ್ತಿಯಲ್ಲ ಕೇಳುವಂಗ ಹೋದ್ರ ಏನಿಲ್ ಬಿಡ್ರಿ ಅತ್ತಿಯಾರ ಸ್ವಲ್ಪ ಸಮಯದ ನಂತರ ಅಲ್ಲ ನೀನ ಯಾವತ್ತಾತು ಚಾ ಕೇಳಿ ಏನ್ ಚಾ ಮಾಡಕ್ಕೇನ ಕಲ್ಕೊಂಬರಕ್ ಹೊಂಟೀನಿ ಚಾ ಮಾಡೋದು ಹೆಂಗಂತೇಳಿ ಇಲ್ರಿ ಅತ್ತಿಯಾರ ಹಾಲು ಹೊಡೆದಿದ್ದು ರೀ ಅವನ ಹಾಕ್ಲಿನ ಬೇಡ ಅಂತ ವಿಚಾರ ಮಾಡಕತ್ತಿದ್ದೇರಿ ಅಲ್ಲಿ ಹೊರಗೆ ಮೊದ್ಲು ಹೊರಗೆ ಬಾ ನೀನು ಅಲ್ರಿ ಅತ್ತಿಯಾರ ಚಾ ಹಾಲು ಹಾಕಕ್ಕ ಹೊಡೆದಿದ್ವಾ ರೀ ಅವನ ಹಾಕ್ಲೇ ಬೇಡ ಅಂತ ವಿಚಾರ ಮಾಡತ್ತಿದ್ದೀರಿ ಹೊಡೆದಿದ್ದು ಹಾಲು ಹಾಕಿ ಚಾ ಮಾಡ್ಕೊಡಕತ್ತಿದ್ದೆ ನೀ ನನಗೆ ಅಲ್ಲ ಒಂದು ಪಾಕೆಟ್ ಹಾಲು ತರ್ಸಕ್ ಹಾಕೋದಿಲ್ಲ ನೀನು ಗಂಡನ ಕಡೆಲಿದೆ ನಿನಗೆ ಅಲ್ರಿ ಅತ್ತಿಯಾರ ಹೆಂಗೂ ಮತ್ತು ಹಾಲು ಕೆಡ್ತಾವ್ರಿ ಪಟ್ನ ಹಿಂಗೆ ಹಾಕ್ಬೇಕೇನ ಒಲಿಮ ಬಾ ಬಿಸಿ ಮಾಡೋದಿಲ್ರಿ ತೆಗೆದು ಬಿಡ್ತೇನ್ರಿ ಹಂಗ ನಾ ಕೊಟ್ಲೆ ಗಟ ಕುಡಿದು ಬಿಡ್ರಿ ಏನಿ ಮನುಷ್ಯ ಅದೇನ ಏನದೇ ನೀನು ಏನಾರ ಬೇಕಾತಂದ್ರ ರಾತ್ರಿ 12 ಅಲ್ಲಿ ಏನಾಗ ಅದು ಬೇಕು ಇದು ಬೇಕಂತ ಗಂಟೆಗೆ ಹೇಳಿ ಎಲ್ಲ ತರಿಸ್ಕೊಂತಿ ಮೈ ಒಂದು ಹಾಲಿನ ಪಾಕೆಟ್ ತರಕಾಗಿಲ್ಲ ನಿನಗೆ ನೀ ಏನು ಕೊಡ್ತಿ ಗಂಗಾರ ಹಾಲು ಹೊಡೆದಾವಲ್ಲ ಅಯ್ಯ ಇವ್ರು ಫೋನ್ ಹಚ್ಚಿ ಬರೋ ಮುಂದೆ ಹಾಲಿನ ಪಾಕೆಟ್ ತೊಂಬರ್ರಿ ಹಾಲು ಹೊಡೆದಾವ ಅಂತೇಳಿ ನೋಡಿ ನೀನು ನನ್ನೇನ ದನ ಮಾಡೀನ ಅಲ್ರಿ ಅತ್ತೇರ ನೀವ ಏನು ವೇಸ್ಟ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿದ್ರಲ್ರಿ ಹಂಗಾಗಿ ಮತ್ತು ಹಂಗೆ ಮಾಡಿದ್ನಿ ಹೇಳ್ರಿ ನೀನು ಸೋನಾರ ಹಿಡಿದಂಗೆ ಅದೇ ಅಲ್ಲಿ ನೀನು ಕೆಟ್ಟಿದ್ದು ಏನು ಅಲ್ಲ ವೇಸ್ಟ್ ಮಾಡ್ಬೇಡ ಅಂತ ಹೇಳಿ ಏನು ಕೆಟ್ಟಿದ್ದು ಕುಡಿಸ್ಬಿಡ್ದಾನೆ ಹೋಗ ಮತ್ತು ಅದನ್ನ ಹೆಂಗಾರ ಮಾಡಿ ಮತ್ತು ಅದ ಚಾನ ಮತ್ತು ತಂದು ನನಗೂ ಕುಡಿಸೋಕೆ ನೀನು ಚಾನು ಬೇಡ ಏನು ಬೇಡ ನನಗೆ ನನ್ನ ಮಗ ಬಂದ್ಮೇ ಬಿಸಿ ಚಾ ಮಾಡ್ತೀಯಲ್ಲ ಅವಾಗ ಹಾಕೊಡು ನನಗೆ ಚಾ ನಾ ಇವಲ್ಲೇ ಇಷ್ಟು ಜೀವ ತಿಂತಾಳ ಮತ್ತೆ ಏನು ತಾನ ಯವ್ವ ನಾವಲ್ಲೇ ಯವ್ವ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಅತ್ತೆ ಸೊಸೆ ಕಾಮಿಡಿ ನಿಮಗೆ ಇಷ್ಟ ಆಗಕತ್ತೈತಿ ಈ ಕತೆಗಳನ್ನು ಈ ಕಾಮಿಡಿ ಕತೆಯನ್ನು ಮುಂದುವರಿಸ್ರಿ ಅಂದ್ರೆ ಇದೇ ರೀತಿ ಕತೆಗಳ ಒಳಗೆ ಒಂದು ಸಣ್ಣ ತುಣುಕುಗಳನ್ನು ದಿನ ಹಾಕ್ತಾ ಹೋಗ್ತೀನಿ ರೀ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ ಇವತ್ತಿನ ಕತೆ ಸ್ವಲ್ಪ ಅದ್ರ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡಕತ್ತಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ ನಮ್ಮ ಕತೆಗಳು ಇಷ್ಟ ಆತಂದ್ರೆ ಲೈಕ್ ಕೊಟ್ಟು ಮರ್ಯಾಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮ್ಮ ಅತ್ತೆ ಸೊಸೆ ಕಾಮಿಡಿ ಹೆಂಗಿತ್ತೆ ತಿಳಿಸೋದು ಮರಿಬೇಡ್ರಿ